ರಾಜ್ಯದಲ್ಲಿ ಮಳೆಯ ಅಬ್ಬರ ಮತ್ತೆ ಮುಂದುವರೆದಿದೆ. ಉತ್ತರ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಇವತ್ತು ಮತ್ತೆ ನಾಳೆ ಭಾರೀ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಕೂಡ ಇದೆ. ಕೆಲವೆಡೆ ಅತಿ ತೀವ್ರ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಅಗತ್ಯವಿಲ್ಲದಿದ್ದರೆ ಮನೆಗಳಲ್ಲೇ ಇರೋದಕ್ಕೆ ಐಎಂಡಿ ಇದೀಗ ಸಲಹೆಯನ್ನ ಕೊಟ್ಟಿದೆ. ನದಿ ಪ್ರದೇಶಗಳಿಂದ ದೂರ ಇರಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಇದೇ ರೀತಿಯಾಗಿ ಮಳೆಯ ಅಬ್ಬರ ನಿರಂತರವಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ಮುಂದುವರಿತಾ ಇದೆ. ಇವತ್ತು ಮತ್ತೆ ನಾಳೆ ಮತ್ತಷ್ಟು ಮಳೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಕೆಲಸ ಕಾರ್ಯ ಇದ್ರೆ ಮಾತ್ರ ಹೊರಗೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಸುರಕ್ಷಿತವಾಗಿರಿ ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಾರಣ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಯಾರಿಗೂ ಕೂಡ ಏನು ಸಮಸ್ಯೆ ಆಗಬಾರದು, ವಾಹನ ಸವಾರರಿಗೆ ಪ್ರಮುಖವಾಗಿ ಏನು ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತಹ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ನದಿ ಪ್ರದೇಶಗಳಿಂದ ದೂರ ಇರಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡಲಾಗಿದೆ.